ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಕರ್ನಾಟಕ ಭವನದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರೂ ಕೂಡ ಒಂದು ಹೊಸ ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಮಾಧ್ಯಮ ಗೋಷ್ಠಿ ಯಾವಾಗಲೂ ಕೂಡ ಎಲ್ಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾಡಲಿಕ್ಕೆ ಒಂದು ಕೊಠಡಿಯ ಉದ್ಘಾಟನೆಯನ್ನ ಹೇಳಿ ಮಾಡಿಸಿದ್ವಿ. ಸೊ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ಮೊದಲು ನಾವೆಲ್ಲ ಇದು ಕಾವೇರಿ ಅಂತ ಕರೀತಾ ಇದ್ವಿ, ಅಂದ್ರೆ ಜಲ. ಈ ದೇಶಕ್ಕೆ ನಮ್ಮ ಗಂಗೆ ಬಹಳ ಪವಿತ್ರ. ಗಂಗೆ ಇಲ್ಲದೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬಣ್ಣ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ ಗಂಗೆಗೆ. ಸೊ ಅದರ ಜವಾಬ್ದಾರಿ ಇವತ್ತು ನಮ್ಮ ಸರ್ಕಾರ ನಮಗೆ ವಹಿಸಿದೆ. ನಿನ್ನೆ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಯಚಂದ್ರ ಅವರು ಸ್ಪೆಷಲ್ ನಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದ್ವಿ. ಪಾಟೀಲ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವ್ರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳಂತ ಸೋಮಣ್ಣ ಅವರು ಕೂಡ ಭಾಗವಹಿಸಿದ್ರು. ವಿಶೇಷವಾಗಿ ನಾವು ಕರ್ನಾಟಕದ ಏನು ನಮ್ಮ ಆಲ್ಮಟ್ಟಿ ಜಲಾಶಯ ಇದೆ, ಅದನ್ನ ಆರ್ಡರ್ ಏನು ಪೆಂಡಿಂಗ್ ಇದೆ, ಗೆಜೆಟ್ ಆರ್ಡರ್ ನೋಟಿಫಿಕೇಶನ್ ಆಗಿದೆ, ಆ ವಿಚಾರದ ಬಗ್ಗೆ ಪ್ರಸ್ತಾವನೆಯನ್ನ ಮಾಡಿದ್ದೇವೆ. ಅವರು ಎಲ್ಲಾ ರಾಜ್ಯಗಳನ್ನ ಕರೆಸಿ ಒಂದು ಮುಕ್ತ, ಯಾಕೆಂದ್ರೆ ಈಗಾಗಲೇ ತಮಿಳುನಾಡು, ಇದು ಆಂಧ್ರ, ತೆಲಂಗಾಣ ಎರಡು ಕೂಡ ಈಗಾಗಲೇ ಡಿವಿಷನ್ ಆಗಿ ಅವರದ್ದು ತೀರ್ಮಾನ ಆಗಿದೆ. ಸೊ ನಮ್ಗೆ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಅದಕ್ಕೆ ಯಾರು ಕೃಷ್ಣಾ ವಾಟರ್ಗೆ ಸಂಬಂಧ ಇದ್ದಾರೆ ಅವನ್ನೆಲ್ಲ ಕರೆಸಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ, ಇನ್ನೊಂದು 15-20 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಮಾಡಿದ್ಮೇಲೆ ಅವರು, ಯಾಕೆಂದ್ರೆ ಇದು ಯಾರಿಗೆ ಎಷ್ಟೆಷ್ಟು ನೀರು ಏನ್ ಹೈಟ್ ಆಗಿರ್ಬೇಕು ಅನ್ನೋದು ತೀರ್ಮಾನ ಆಗೋಗಿದೆ. ನಾವು ಕೂಡ ಈಗಾಗಲೇ 524 ಅಡಿವರೆಗೂ ಕೂಡ ಅಕ್ವಿಷನ್ ಮಾಡ್ಲಿಕ್ಕೆ ನಾವು ಈಗಾಗಲೇ ಸಿದ್ಧತೆ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಸೊ ಕಾಸ್ಟ್ ಆಫ್ ಡ್ಯಾಮ್ ಅಕ್ವಿಷನ್ಸ್ ಬೇರೆ ವರ್ಕ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಎಕ್ಸ್ಕಲೇಷನ್ಸ್ ಎಲ್ಲ ಆದಷ್ಟು ಜಲ್ದಿ ಅದನ್ನ ಮುಗಿಸ್ಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಪದ್ಧತಿ ಇದೆ. ಆ ವಿಚಾರದಲ್ಲೂ ಕೂಡ ಅವ್ರು ನಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕೇಳಿದ್ದೇವೆ. ಫಸ್ಟ್ ನೀವು ಅವಾರ್ಡ್ನ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಒಂದು ನಾವು ರಿಕ್ವೆಸ್ಟ್ ಮಾಡ್ತೀವಿ. ನೀವೇನು ಮಾಡ್ಕೊಡ್ತೀರ ಮಾಡ್ಕೊಂಡು ಇನ್ನ ನಮ್ಮ ಯೂಸೇಜ್ ಬಗ್ಗೆ ಅವರು ಕೂಡ ಇನ್ನು ಏನ್ ಬೇಕು ನಾವು ಸಹಕಾರ ತಿಳಿಸಿದ್ದೇವೆ. ಕ್ಯಾಬಿನೆಟ್ ಅವರು ನಾವು ದಯವಿಟ್ಟು ಹೋಗಿದ್ದೀವಿ ಅಂತ ಆಶೀರ್ವಾದ ಕೊಟ್ಟಿದ್ದಾರೆ. ಬಹುಶಃ ಆ ಏರಿಯಾ ಸಂಸತ್ ಸದಸ್ಯರಿಗೆಲ್ಲ ನಾವು ಒತ್ತಾಯವನ್ನು ಕೂಡ ನಾವು ಸಂದಿದ್ದೇವೆ, ಇನ್ನ ಮಾಡ್ತೇವೆ. ಅದು ಕೂಡ ನಾವು ಆದಷ್ಟು ಜೊತೆ ಒಂದು ಪರಿಹಾರವನ್ನು ಒದಗಿಸಿಕೊಡ್ತೇವೆ ಅಂತ ಹೇಳಿ ನಮ್ಮ ಆಶೀರ್ವಾದ. ಮೂರನೇ ವಿಚಾರ ನಮ್ಮ ಮೇಕೆದಾಟು ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅವರು ಒಂದು ನೆಕ್ಸ್ಟ್ 15 ದಿನದಲ್ಲೇ ಹಿಯರಿಂಗ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ. ಸೊ ಅದ್ರ ಗಮನ ಅವರು ರಾಜಕೀಯವಾಗಿ ಅವರು ತಮಿಳುನಾಡು ಅವ್ರಿಗೆ ಸಹಕಾರ ಕೊಡಲಿಲ್ಲ ಅನ್ನೋದು ಕೂಡ ಅರಿವಿದೆ. ಆದ್ರೆ ಕೆಳಗಡೆ ಅವರು ಕೂಡ ಅನೇಕ ಡ್ಯಾಮ್ಗಳನ್ನ, ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ. ನಾವು ಪರಿಹಾರ ತೊಂದರೆಗಳು ಹೋಗ್ತಾರೆ. ಇದು ನಮ್ಮ ಅದ್ಭುತದಲ್ಲಿ ನಾವು ಈ ಡ್ಯಾಮ್ ಅನ್ನು ಕಟ್ಟು ಅವರಿಗೆ ಅನುಕೂಲ ಆಗುತ್ತೆ. ಆ ವಿಚಾರ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೇವೆ. ಬಟ್ ನಾವು ಬರುವುದಿಲ್ಲ, ವಾಸ್ತವಾಂಶ ಏನಿದೆ ನೀವು ತಿಳಿಸ್ಬೇಕು ಅಂತ ಹೇಳಿ ಅವರು ಕೂಡ ನಾವು ಮಾಡಿದ್ದೇವೆ. ಅದ್ರ ಬಗ್ಗೆ ಕೂಡ ಒಂದು ಇಂಟರ್ನಲ್ ಡಿಸ್ಕಷನ್ ಮಾಡಿ ಇದನ್ನು ನಾವು ತಿಳಿಸ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇದಲ್ಲದೆ ಕಳಸಾ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಯಾಕೆ ಆಗಿಲ್ಲ ಅದ್ರ ಬಗ್ಗೆ ಕೂಡ ಈಗಾಗಲೇ ನಾವು ಪ್ರಸ್ತಾವನೆ ಮಾಡಿದ್ವಿ. ಅಂದ್ರೆ ನಾವು ಕೆಲಸನ ಈಗಾಗಲೇ ಟೆಂಡರ್ ಕೂಡ ಕಳೆದಿಲ್ಲ. ಸೊ ನಾನು ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿದ್ದೆ, ಆ ಸಂಬಂಧಪಟ್ಟಂತ ಪಾಲಿಸಿ ಕೂಡ ಭೇಟಿ ಮಾಡಿದ್ದೆ. ಅದು ಇನ್ನ ವಿಷಯ ಸಿಕ್ಕಿಲ್ಲ. ಇದಲ್ಲದೆ ನಮ್ಮ ಏನು ಒಂದು
ಎತ್ತಿನೊಳೆ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಅನ್ನ ನೀವು ಒಂದಷ್ಟು ಫಂಡ್ಸ್ ಕುಡಿಯೋ ನೀರು ವಿಚಾರ ನೀವು ಕೊಡಿಸ್ಬೇಕು ಅಂತೇಳಿ ನಾವು ಫಂಡ್ಸ್ ಕೂಡ ಕೇಳಿದ್ದಾರೆ. ಆಮೇಲೆ ಫಾರೆಸ್ಟ್ ಕೆಲವು ಪ್ರಾಬ್ಲಮ್ಸ್ ಇದೆ. ತುಮಕೂರು ಬರೋವರು ಕೂಡ ಜಮೀನನ್ನು ಒದಗಿಸ್ಕೊಟ್ಟಿದ್ದೇವೆ. ಆ ವಿಚಾರ ಕೂಡ ಪ್ರಸ್ತಾವ ಮಾಡಿದ್ದೇವೆ. ಅದನ್ನ ಯೋಚನೆ ಮಾಡಿ ಕನ್ಸಿಡರ್ ಮಾಡ್ತೀವಿ. ನಾವು DPR ನೋಡ್ತೀವಿ ಅಂತ ಹೇಳಿ ಅದಕ್ಕೆ ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಈಗ ಇನ್ನ ಮುಖ್ಯವಾಗಿ ಬೇರೆ ಜಲಶಕ್ತಿ ಸಂಬಂಧಪಟ್ಟಂತೆ ಈ ಕಾವೇರಿ ಗೋದಾವರಿ ಪ್ರಾಜೆಕ್ಟ್ ಅದ್ರ ಬಗ್ಗೆ ಕೂಡ ಇಂಟರ್ಲಿಂಕಿಂಗ್ಗೆ ನಮ್ಮ ತೆಲಂಗಾಣಗೆ ಅನುಕೂಲ ಆಗ್ತದೆ, ಅಂದಾಗೆ ಅನುಕೂಲ ಆಗ್ತದೆ. ಕರ್ನಾಟಕ ಕೂಡ ಹಿಂದೆ ನಾವು ರಾಜಸ್ಥಾನದಲ್ಲಿ ಆ ವಿಚಾರ ಅದು ಕೂಡ ನಮಗೆ ಪಾಸಿಟಿವ್. ನಾವೇನೇನು ಪ್ರಸ್ತಾವನೆಯಿಂದ ಮುಖ್ಯಮಂತ್ರಿ ನಾವು ಕೊಟ್ಟಿದ್ದೇವೆ ಅವರು ಪಾಸಿಟಿವ್ ಆಗಿ ನಮಗೆ ಸಹಕಾರ ಏನೇನು ವಿಚಾರ ಪ್ರಸ್ತಾವನೆ ಮಾಡಿದ್ರು ಬಹಳ ಭೇಟಿ ಬಹಳ ಫಲದಾಯಕವಾಗಿದೆ ಅನ್ನೋದು ನನಗೆ ಬಹಳ ಸಂತೋಷ.